ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಸ್ಕ್ರೀನ್ಯಾಗ ನೋಡಾಕೊಂತೀರಿ ನೀವು ಯಾರಾದರೂ ಏನಂತಂದ್ರೆ ಇಲ್ಲಿ ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು ಮೆಡಿಕಲ್ ಕಾಲೇಜ್ ಒಳಗಡೆ ನರ್ಸಿಂಗ್ ಸ್ಟಾಫ್ ಹುದ್ದೆಗಳನ್ನು, ನರ್ಸಿಂಗ್ ಆಫೀಸರ್ ಮತ್ತು ನರ್ಸಿಂಗ್ ಸ್ಟಾಫ್ ಹುದ್ದೆಗಳನ್ನು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಕರೆದಿದ್ದಾರೆ. ಯಾರಾದರೂ ಬೆಂಗಳೂರಲ್ಲಿ ಹೋಗಿ ಗೌರ್ಮೆಂಟ್ ಅಂಡರಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಬೇಕಂತಂದ್ರೆ ಒಳ್ಳೆಯ ಸ್ಯಾಲ್ರಿ ಇದೆ, ಎಷ್ಟು ಹುದ್ದೆಗಳು ಕೂಡ ಚೆನ್ನಾಗಿದ್ದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಯಾಕಂತಂದರೆ ನಾವು ಅಡ್ಮಿಷನ್ ಬಗ್ಗೆ ಅಲ್ಲದೇನೂ ಕೂಡ ನಿಮಗೆ ಒಂದು ಜಾಬನ್ನು ಕೂಡ ಸರ್ಚ್ ಮಾಡಿ ಕೊಡುವಂಥ ಚಾನಲ್ ಯಾವುದಿದೆಯಪ್ಪ ಅಂದ್ರೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಇನ್ಸ್ಟಾಗ್ರಾಮ್ ಕೂಡ ಇದೆ ಮತ್ತು ಕೂಡ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ನರ್ಸಿಂಗ್ ಸ್ಟಾಫ್ ಹುದ್ದೆಗಳನ್ನು ಕರೆದಾರೆ. ಎಷ್ಟು ಹುದ್ದೆಗಳು ಅದಾವು, ಸ್ಯಾಲ್ರಿ ಎಷ್ಟೈತೆ ಅಂತ ಇಲ್ಲಿ ನೋಡ್ತಾ ಇದ್ದೀರಿ. ನರ್ಸಿಂಗ್ ಸ್ಟಾಫ್, ನರ್ಸಿಂಗ್ ಆಫೀಸರ್ ಹುದ್ದೆಗಳು ಟೋಟಲ್ 75 ಹುದ್ದೆಗಳನ್ನು ಕೊಟ್ಟರು. ಅಂದರೆ BSc ನರ್ಸಿಂಗ್ 50, GNM ನರ್ಸಿಂಗ್ 25, 50 BSc ನರ್ಸಿಂಗ್, GNM ಆದವ್ರಿಗೆ 25 ಹುದ್ದೆಗಳು. ಮತ್ತು ರಿಸರ್ವೇಷನ್ ರೋಸ್ಟರ್ ಮುಖಾಂತರ ಇರುತ್ತೆ. 31,000 ನೋಡಿ ಸ್ಯಾಲ್ರಿ. ನೋಡಿರಿ, ಭಾಳ ಜಾಸ್ತಿ ಇದೆ. 31,360 ರೂಪಾಯಿ ಸ್ಯಾಲ್ರಿ ಇದೆ. ಕಾಂಟ್ರಾಕ್ಟ್ ಬೇಸಸ್. ಸೊ ಅದರ ಬೇಸಸ್ ಮೇಲೆ ಏನಪ್ಪ ಅಂದ್ರೆ 11 ಮಂತ್ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಇದು ಹೇಳ್ತಾ ಇದ್ದಾರೆ. ಅಂದರೆ 1 ವರ್ಷದ ಕಾಂಟ್ರಾಕ್ಟ್ ಬೇಸಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇದು ಟರ್ಮ್ ಕಂಡೀಷನ್ ಇದಪ್ಪ ಅಂದರೆ ಇದು 11 ತಿಂಗಳದ ಕಾಂಟ್ರಾಕ್ಟ್ ಬೇಸಸ್ ಇರುತ್ತೆ. ಪ್ಯೂರ್ಲಿ ಇದಪ್ಪ ಕಾಂಟ್ರಾಕ್ಟ್ ಬೇಸಸ್ ಇರುತ್ತೆ. ಮತ್ತು ಇದು ಕ್ಯಾಂಟ್ ವರ್ಕಿಂಗ್ ಗೌರ್ಮೆಂಟ್ ಅಂಡರಲ್ಲಿ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಆಮೇಲೆ ನಿಮ್ಗಳಿಗೆ ಇಲ್ಲಿ ಏನಪ್ಪ ಅಂತಂದ್ರೆ, ನೀವು ಕ್ಯಾಂಡಿಡೇಟ್ ಏನಾದರೂ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಬೇಕಿತ್ತಪ್ಪ ಅಂತಂದರೆ ಸೆಲ್ಫ್ ಅಟೆಸ್ಟೆಡ್ ಜೊತೆಗೆ ರಿಜಿಸ್ಟ್ರ್ ಪೋಸ್ಟ್ ಮಾಡಬೇಕಾಗತ್ತೆ. ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಇಲ್ಲಿ ಆನ್ಲೈನ್ ಮುಖಾಂತರ ಪ್ರಿಂಟ್ ತಕ್ಕೊಂಡು ಅದಕ್ಕೆ ಫಿಲ್ ಮಾಡಿ ನೀವು ಡೈರೆಕ್ಟರ್ ಆ್ಯಂಡ್ ಡೀನ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, KR ರೋಡ್, ಕೋಟಾ, ಬೆಂಗಳೂರು, ಇಲ್ಲಿಗೆ ಹಾರ್ಡ್ ಕಾಪಿ ನೀವು ಕಳಿಸ್ಬೇಕಾಗುತ್ತೆ. ನೆನ್ಪಿಟ್ಕೋರಿ, ಹಾರ್ಡ್ ಕಾಪಿಯನ್ನು ಇಲ್ಲಿ ಕಳಿಸ್ಬೇಕಾಗುತ್ತೆ. ಓಕೆ, ಅದಾದ ನಂತರ ನೀವು ಏನು ಮಾಡಬೇಕು, DDನೂ ತೆಗೆಸ್ಬೇಕು ಅಂತ ಹೇಳಿದ್ದಾರೆ. ನೋಡಿ, ಅಪ್ಲಿಕೇಶನ್ ಲಾಸ್ಟ್ ಡೇಟ್ 20/7/2022. ವೆರಿ ಇಂಪಾರ್ಟೆಂಟ್. 20 ತಾರೀಕಿನ ಒಳಗಡೆ ಮುಟ್ಟಬೇಕು. ಇವತ್ತು ತಾರೀಕು ಎಷ್ಟ್ರಿ? 8 ತಾರೀಕು ಇವತ್ತು. ಓಕೆ, ಸೊ ಹೀಗಾಗಿ ನೀವು 20 ತಾರೀಕಿನ ಒಳಗಡೆ ನೀವು ಮುಟ್ಟಿಸ್ಬೇಕು. ಮತ್ತು ಡಿ ಪೇ ಮಾಡಬೇಕಾಗತ್ತೆ. ನೋಡಿ, ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ DDನೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಸೊ ಕ್ಯಾಂಡಿಡೇಟ್ ಅಲಾಂಗ್ ವಿತ್ DD, ಯಾರು ಡೀನ್ ಅವರ ಡೈರೆಕ್ಟರ್ ಆ್ಯಂಡ್ ಡೀನ್ ಬೆಂಗಳೂರು ಮೆಡಿಕಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, ಇವರ ಹೆಸರಲ್ಲೇ ನೀವು DD ತೆಗಿಬೇಕಾಗ್ತೈತಿ. DD ಭಾಳ ಇಂಪಾರ್ಟೆಂಟ್ ಐತಿ. DDನೂ ತೆಗಿಬೇಕು. ಅದ್ರ ಪೇಮೆಂಟ್ ನೋಡಿ ಕೆಳಗಡೆ ಎಲ್ಲಿದೆ ಅಂಥೇಳಿ. ಆಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು, ರಿಲೇವೆಂಟ್ ಡಾಕ್ಯುಮೆಂಟ್ಗಳನ್ನು ಇಂಟರ್ವ್ಯೂ ಕರೆದಾಗ ಎಲ್ಲ ತೊಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನಿಮ್ಗೆ ಇದು ಅಪ್ಲಿಕೇಶನ್ ಫಾರ್ಮ್ ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ವೆಬ್ಸೈಟಿಗೆ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ, ಸ್ಟಾಫ್ ನರ್ಸಿಂಗ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದ್ರೆ BSc ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗಿರಬೇಕು, GNM ನರ್ಸಿಂಗ್ ರಿಜಿಸ್ಟ್ರೇಷನ್ ಆಗಿರಬೇಕು, ಪ್ಲಸ್ 2 ಇಯರ್ ಬೆಡ್ಡೆಡ್ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಬಂದಿದೆ. GNM ಆದವ್ರಿಗೆ 100 ಬೆಡ್ಡೆಡ್ ಹಾಸ್ಪಿಟಲ್ ಎಕ್ಸ್ಪೀರಿಯನ್ಸ್ ಇರಬೇಕು. BSc ನರ್ಸಿಂಗ್ ಆದವ್ರಿಗೆ ಇಲ್ಲಿ ಎಕ್ಸ್ಪೀರಿಯನ್ಸನ್ನು ಕೇಳಿಲ್ಲ, ಕಂಪ್ಯೂಟರ್ ನಾಲೆಜ್ ಇರಬೇಕು ಅಂತ ಹೇಳ್ಯಾರ. ಹೌದಾ? ಸೊ ನೋಡಿರಿ, ಇಲ್ಲಿ ರೋಸ್ಟರ್ ಕೊಟ್ಟಿದ್ದಾರೆ. ಯಾವ ಕೆಟಗರಿ ಅವರಿಗೆ ಎಷ್ಟೆಷ್ಟು ಸೀಟ್ಗಳನ್ನು ಕೊಟ್ಟಿದ್ದಾವೆ ಅಂತ ಇದು ಕೊಟ್ಟಿದ್ದಾರೆ. ಓಕೆ, ರೋಸ್ಟರ್ಗಳನ್ನು ಕೊಟ್ಟಿದ್ದಾರೆ. ನೋಡಿರಿ, ಚೆಕ್ ಮಾಡ್ಕೊರಿ. ರೋಸ್ಟರ್ ಇದೆ ನಿಮ್ಗೆ. ರೋಸ್ಟರ್ ಹೈದರಾಬಾದ್ ಕರ್ನಾಟಕ, ನಾನ್ ಹೈದರಾಬಾದ್ ಕರ್ನಾಟಕ ರೋಸ್ಟರ್ಗಳನ್ನು ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ರೋಸ್ಟರ್ ನೋಡಿಕೊಂಡು ನೀವು ಹೋಗಬೇಕಾಗುತ್ತೆ. ಆಮೇಲೆ ಪೇಮೆಂಟ್ ಬಗ್ಗೆ ನಾನೀಗ ಬರ್ತೇನೆ ರೀ ಮಕ್ಕಳೇ. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಪೇಮೆಂಟ್ ಎಷ್ಟು ಕೊಟ್ಟರಿ ನೋಡ್ತಾ ಇದ್ದೀರಿ. ಇಲ್ಲಿ ಜನರಲ್ ಮತ್ತು ಅದರ್ ಕೆಟಗರಿಗೆ 500 ರೂಪಾಯಿ DD ತೆಗಿಸ್ಬೇಕಾಗುತ್ತೆ. 500 ರೂಪಾಯಿ DD ತೆಗಿಸ್ಬೇಕು. SC ST ಕೆಟಗರಿ ಬಂದರೆ 250 ರೂಪಾಯಿ DD ತೆಗಿಸ್ಬೇಕು. ದ ಡೈರೆಕ್ಟರ್ ಆ್ಯಂಡ್ ಡೀನ್ ಬೆಂಗಳೂರು ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೆಂಗಳೂರು, ಇವರ ಹೆಸರಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಈ 500 ರೂಪಾಯಿ ಮತ್ತು 250 ರೂಪಾಯಿ ಕೆಟಗರಿ ವೈಸ್ ಕೊಟ್ಟಿದ್ದಾರೆ. ಇದು ನಾನ್ ರಿಫಂಡೇಬಲ್ ಅಂದರೆ ಇದು ಪೇಮೆಂಟ್ ನಿಮ್ಗೆ ವಾಪಸ್ ಸಿಗೋದಿಲ್ಲ ರೀ. ಆಮೇಲೆ ನಿಮ್ಗೆ ಅಪ್ಲಿಕೇಶನ್ ತೋರಿಸ್ತೀನಿ ರೀ. ಅಪ್ಲಿಕೇಶನ್ ನೋಡೋಕೆ ಹೆಂಗೆ ಇರ್ತೈತಿ ಇಲ್ಲಿ ನೋಡ್ತಾ ಇದ್ದೀರಿ. ಈ ಅಪ್ಲಿಕೇಶನ್ ಫಾರ್ಮೇಟ್ ನಿಮಗೆ ಬೇಕಾಗ್ತೈತಿ. ಓಕೆ, ಸೊ ಇದು ಅಪ್ಲಿಕೇಶನ್ಗಳನ್ನು ನೀವು ಇಲ್ಲಿ ಹೋಗಿ ಏನು ಮಾಡಿ ಡೌನ್ಲೋಡ್ ಮಾಡ್ಕೋಬೇಕಾಗ್ತೈತಿ. ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು ಎಲ್ಲ ಡಾಕ್ಯುಮೆಂಟ್ ಅಟ್ಯಾಚ್ ಮಾಡಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕಾಗ್ತೈತಿ 20ನೇ ತಾರೀಕಿನ ಒಳಗಡೆ. ಓಕೆ, ಎಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ರೀ ತೋರಿಸ್ತೀನಿ ನೋಡಿರಿ. ಇದು ಅಫಿಷಿಯಲ್ ವೆಬ್ಸೈಟ್ ರೀ. ಡಿಸ್ಕ್ರಿಪ್ಷನ್ ಲಿಂಕನ್ನು ಕೊಟ್ಟಿರ್ತೇನೆ ರೀ. ನೀವು ಎಲ್ಲಿ ಮಾಡಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಿರಿ, ರೀಡ್ ಆಲ್ ಅಂತಿದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಓಕೆ, ಕ್ಲಿಕ್ ಮಾಡಿರಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಏನಾಕತ್ತಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಮೇಲ್ ಭಾಗದಲ್ಲಿ ಕಾಣಿಸ್ತದೆ, ಗೊತ್ತಾಯಿದೆ, ನೋಟಿಫಿಕೇಷನ್ ಅಂತ ಕಾಣಿಸ್ತಿದಿಲ್ಲ. ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ PDF ಓಪನ್ ಆಕತಿ. ನೋಡಿ, ಈ PDF ಓಪನ್ ಆಕತಿ. ನೀವು ಹೋಗಿ ಇದಕ್ಕೆ ಕ್ಲಿಕ್ ಮಾಡ್ಕೊರಿ. ಲಿಂಕ್ನ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೇನೆ.